ಪಶ್ಚಿಮ ಬಂಗಾಳದಲ್ಲಿ ಮೇ 4ರಂದು ಬಂದ ಚುನಾವಣಾ ಫಲಿತಾಂಶಗಳು ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತಕ್ಕೆ ತೆರೆ ಎಳೆದಿದೆ. ಆದರೆ ಬಿಜೆಪಿ ಹೊಸ ಸರ್ಕಾರ ರಚಿಸುವ ಹಾದಿ ಅಷ್ಟು ಸುಲಭವಾಗಿಲ್ಲ. ಅತ್ತ ಬಿಜೆಪಿ ಭಾರೀ ಬಹುಮತದಿಂದ ಗೆದ್ದು ಮೇ 9ರಂದು ಪ್ರಮಾಣವಚನ ಸಮಾರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ, ಇತ್ತ ಬಂಗಾಳ ರಾಜ್ಯಪಾಲ RN ರವಿ ಅವರು ಸಂವಿಧಾನದ 174 ವಿಧಿ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣು ಮಮತಾ ಬ್ಯಾನರ್ಜಿಯವರ ಮುಂದಿನ ನಡೆಯ ಮೇಲೆ ನೆಟ್ಟಿದೆ. ರಾಜೀನಾಮೆ ನೀಡುವುದಿಲ್ಲ ಎಂದು ಹಠ ಮಾಡಿದ್ದ ಮಮತಾ ಬ್ಯಾನರ್ಜಿ ಮುಂದೆ ಏನ್ ಮಾಡ್ತಾರೆ? ಈ ವಿಷಯವನ್ನ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ದರೆ ಏನಾಗುತ್ತೆ? ಬಿಜೆಪಿಯ ಪ್ರಮಾಣವಚನ ಸಮಾರಂಭ ನಿಲ್ಲುತ್ತಾ? ನೋಡೋಣ ಬನ್ನಿ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ಮುಖ್ಯಮಂತ್ರಿಗಳು ನೈತಿಕ ಕಾರಣದಿಂದ ರಾಜೀನಾಮೆ ಕೊಡುತ್ತಾರೆ. ಆದರೆ ಮಮತಾ ಈ ಪರಂಪರೆಯನ್ನ ಮುರಿದು ರಾಜೀನಾಮೆ ನೀಡಲು ನಿರಾಕರಿಸಿದ್ದಾರೆ. ಕಾಲಿಘಾಟ್ನಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಚುನಾವಣೆಯನ್ನ ಕದ್ದ ಜನಾದೇಶ ಎಂದು ಕರೆದಿದ್ದಾರೆ. ಚುನಾವಣಾ ಪ್ರಕ್ರಿಯೆ ವಂಚನೆಯಿಂದ ಕೂಡಿದೆ. ತನಿಖೆ ಪೂರ್ಣಗೊಳ್ಳುವವರೆಗೆ ನಾನು ಅಧಿಕಾರ ತೊರೆಯುವುದಿಲ್ಲ ಎಂದು ಘೋಷಿಸಿದ್ದಾರೆ. ಬಿಜೆಪಿ ನನ್ನನ್ನು ವಜಾಗೊಳಿಸಲಿ ಎಂದು ಅವರು ಸವಾಲು ಹಾಕಿದ್ದಾರೆ. ಅವರ ಈ ಹಠಮಾರಿ ನಿಲುವಿನಿಂದ ಬಂಗಾಳದಲ್ಲಿ ಅಪರೂಪದ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ. ಮಮತಾ ರಾಜೀನಾಮೆ ಕೊಡದಿದ್ದಾಗ ರಾಜ್ಯಪಾಲರು ಸಂವಿಧಾನದ 174ನೇ ವಿಧಿಯ ಅಡಿಯಲ್ಲಿ ತಮ್ಮ ಅಧಿಕಾರ ಬಳಸಿ ವಿಧಾನಸಭೆಯನ್ನ ವಿಸರ್ಜಿಸಿದರು. ಹೊಸ ವಿಧಾನಸಭೆಗೆ ಜನರಿಂದ ಹೊಸ ಜನಾದೇಶ ಬಂದ ನಂತರ ಹಳೆಯ ವಿಧಾನಸಭೆ ಮತ್ತು ಸಂಪುಟವನ್ನ ವಿಸರ್ಜಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಎಂದು ಸಾಂವಿಧಾನಿಕ ತಜ್ಞರು ಹೇಳ್ತಾರೆ. ವಿಧಾನಸಭೆ ವಿಸರ್ಜನೆಯೊಂದಿಗೆ ಮಮತಾ ನೇತೃತ್ವದ ಸಂಪುಟ ತಾಂತ್ರಿಕವಾಗಿ ಅಸ್ತಿತ್ವದಲ್ಲಿಲ್ಲ. ಈ ಕ್ರಮ ಬಿಜೆಪಿಗೆ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನಕ್ಕೆ ದಾರಿ ಮಾಡಿಕೊಟ್ಟಿದೆ. ಆದರೆ ಟಿಎಂಸಿ ಈ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ತಯಾರಿ ನಡೆಸುತ್ತಿದೆ. ಈಗ ಮುಖ್ಯ ಪ್ರಶ್ನೆ ಎಂದರೆ, ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಮೇ 9ರಂದು ನಡೆಯಲಿರುವ ಪ್ರಮಾಣವಚನ ಸಮಾರಂಭವನ್ನು ತಡೆಯಬಹುದಾ? ಕಾನೂನು ತಜ್ಞರ ಅಭಿಪ್ರಾಯದಲ್ಲಿ ನ್ಯಾಯಾಲಯವು ಸಾಮಾನ್ಯವಾಗಿ ಜನರು ನೀಡಿದ ಸ್ಪಷ್ಟ ಬಹುಮತದ ಮೇಲೆ ಹಸ್ತಕ್ಷೇಪ ಮಾಡುವುದಿಲ್ಲ. ಬಿಜೆಪಿ ಬಳಿ 207 ಶಾಸಕರ ಬೆಂಬಲವಿದ್ದರೆ ಸರ್ಕಾರ ರಚನೆ ಪ್ರಕ್ರಿಯೆಯನ್ನು ನಿಲ್ಲಿಸುವ ಸಾಧ್ಯತೆ ಕಡಿಮೆ. ಆದರೆ ಯಾವುದೇ ಗಂಭೀರ ಸಾಂವಿಧಾನಿಕ ಉಲ್ಲಂಘನೆ ಅಥವಾ ವಂಚನೆಯ ಸ್ಪಷ್ಟ ಪುರಾವೆಗಳು ಇದ್ದರೆ ನ್ಯಾಯಾಲಯ ತಾತ್ಕಾಲಿಕ ಯಥಾಸ್ಥಿತಿ ಆದೇಶಿಸಬಹುದು. ಆದರೂ ಇಂಥ ಪರಿಸ್ಥಿತಿ ಬರಲು ಸಾಧ್ಯತೆ ಕಡಿಮೆ ಎಂದು ವಿಶ್ಲೇಷಕರು ಹೇಳ್ತಾರೆ.